ಕಾಲಕ್ಕೆ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಧರ್ಮಚಾರಣ್ಯಂ ಶಂಭೋ ಪ್ರಣಮಾಮಿ ಪರಂ ಶಿವಂ. ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮತ ಸ್ಥಾಪನಾಚಾರ್ಯವರ್ಯ ಆದಿ ಜಗದ್ಗುರು ಪಂಚ ಆಚಾರ್ಯರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಿರ್ವಿಕಲ್ಪ ಸಮಾಧಿಸ್ಥ ಇಳೆಗೆ ಮಳೆಯನ್ನು ತರಿಸಿ ಪವಾಡ ಮಾಡಿರುವಂಥ ನಮ್ಮೆಲ್ಲರ ಆರಾಧ್ಯ ದೈವ ಕಾಮಧೇನು ಕಲ್ಪವೃಕ್ಷ ಮಳೇಂದ್ರ ಶಿವಾಚಾರ್ಯರ ಗದ್ದುಗೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಮ್ಮೆಲ್ಲರ ಆರಾಧ್ಯ ಗುರುಗಳಾಗಿ ಈ ಭಾಗದೊಳಗೆ ದೊಡ್ಡ ಪ್ರವಚನ ಪಟುಗಳಾಗಿ ಕಂಚಿನ ಕಂಠದ ಪರಮಪೂಜ್ಯರು ಈ ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಪಂಚಾಚಾರ್ಯರನ್ನ ಅಡ್ಡ ಪಲ್ಲಕ್ಕಿ ಮಹೋತ್ಸವದಲ್ಲಿ ಮೆರೆಸಿ ದೊಡ್ಡ ಕಾರ್ಯಕ್ರಮ ಮಾಡಿರುವಂಥ ಆರಾಧ್ಯ ಗುರುಗಳಾಗಿರುವಂತಹ ಲಿಂಗೈಕ್ಯ ಶಾಂತವೀರ ಮಳೇಂದ್ರ ಶಿವಾಚಾರ್ಯರ ಗದ್ದುಗೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಕಥಾನಾಯಕನಾಗಿರುವಂತಹ ಮಹಾಮಹಿಮಾಶಾಲಿ ಯಡಿಯೂರ ಸಿದ್ಧಲಿಂಗೇಶ್ವರನಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಒಂದು ತಿಂಗಳ ಪರ್ಯಂತರವಾಗಿ ತಮ್ಮೆಲ್ಲರಿಗೆ ಪುರಾಣ ಹೇಳಲು ಆಗಮಿಸಿರುವಂತಹ ಖ್ಯಾತ ಪುರಾಣಿಕರಾಗಿರುವಂತಹ ಯಾದಗಿರಿ ಜಿಲ್ಲೆಯ ಶ್ರೀ ವೇದಮೂರ್ತಿ ಪಂಡಿತರತ್ನ ರಾಚಯ್ಯ ಶಾಸ್ತ್ರೀಜಿಯವರೇ, ಖ್ಯಾತ ಗವಾಯಿಗಳಾಗಿರುವಂತಹ ಗಾನ ಕೋಗಿಲೆ ಎಂದೇ ಖ್ಯಾತರಾಗಿರುವಂಥ ನಮ್ಮವರೇ ಆಗಿರುವಂಥ ಸ್ವಂತದ ಶ್ರೀ ಸಂಗಮೇಶ್ ಗವಾಯಿಗಳವರೇ, ಖ್ಯಾತ ತಬಲಾವಾದಕರಾಗಿರುವಂಥ ನಮ್ಮ ದೇಸಾಯಿ ಕಲ್ಲೂರಿನ ನಮ್ಮ ರೇವಣಸಿದ್ಧ ಹೂಗಾರವರೇ, ಬಸವಣ್ಣನವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಮಸ್ತ ಎಲ್ಲ ಮಹಾಜನರೇ, ತಾಯಂದಿರೇ, ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಪ್ರತಿ ವರ್ಷದ ಪದ್ಧತಿಯಂತೆ ಮಳೇಂದ್ರ ಸಂಸ್ಥಾನ ಹಿರೇಮಠದಲ್ಲಿ ಈ ವರ್ಷ ಕೂಡ ಯಡಿಯೂರ ಸಿದ್ಧಲಿಂಗೇಶ್ವರ ಪುರಾಣವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿವರೆಗೆ ಶಾಸ್ತ್ರೀಜಿಯವರು ಯಡಿಯೂರ ಸಿದ್ಧಲಿಂಗೇಶ್ವರರ ಪುರಾಣವನ್ನು ಪ್ರಾರಂಭ ಮಾಡಿ ಅನೇಕ ವಿಚಾರ ಕುರಿತು ಹೇಳಿದ್ದಾರೆ. ಅವ್ರು ಹೇಳುತ್ತಾ ಶಿಶುನಾಳ ಶರೀಫರ ಬಗ್ಗೆ ಹೇಳಿದ್ರು. ಶಿಶುನಾಳ ಶರೀಫ್ ಇಷ್ಟೊಂದು ಎತ್ತರಕ್ಕೆ ಹೋಗಬೇಕಾದ್ರೆ ಅವನಿಗೆ ಯಾರ್ದು ಆಶೀರ್ವಾದ ಇತ್ತು ಅಂತಂದರೆ ಗುರು ಗೋವಿಂದ ಭಟ್ರ ಆಶೀರ್ವಾದ ಇತ್ತು. ಯಾವುದೇ ವ್ಯಕ್ತಿ ಎತ್ತರಕ್ಕೆ ಹೋಗಬೇಕಾದ್ರೆ ಅವನ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರ ಅವ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯದ ಮಾತನ್ನು ಇಲ್ಲಿ ತನಕ ಹೇಳ್ಯಾರ ಶಾಸ್ತ್ರೀಜರು. ಗುರವೇ ಸರ್ವಲೋಕಾನಂ ಬಿಸಜೇ ಭವರೋಗಿಣಂ ನಿಧಯೇ ಸರ್ವವಿದ್ಯಾನಂ ದಕ್ಷಿಣಾಮೂರ್ತೆ ನಮಃ ಅಂತ ಹೇಳ್ಯಾರ. ದಾಸರು ಹೇಳ್ಯಾರ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ಯಾರ. ಕಡಕೋಳ ಮಡಿವಾಳಪ್ಪ ಹೇಳ್ದ, ಗುರು ಕಾರುಣ್ಯ ಇಲ್ಲದವನ ಸ್ನೇಹ ಸಾಯು ತನಕ ಬಾಡಪ್ಪ ಅಂತ ಹೇಳ್ದ. ನಿಜಗುಣ ಶಿವಿಗಳು ಹೇಳಿದ್ರು, ಶ್ರೀ ಗುರು ವಚನಪದೇಶವ ನಾಲಿಸಿ ದಾಗಳಹುದು ನರರಿಗೆ ಮುಕುತಿ ಅಂತ ಹೇಳಿದ್ರು. ಬಸವಣ್ಣನ ಹೇಳಿದ್ರು. ಬಸವಣ್ಣ ಏನು ಹೇಳಿದ್ರು? ಮಡಿಕೆಯ ಮಾಡುವರೇ ಮಣ್ಣೇ ಮೊದಲು, ತೊಡಿಗೆಯ ಮಾಡುವರೇ ಹೊನ್ನೇ ಮೊದಲು, ಶಿವ ಪಥವನರಿವಡೆ ಗುರು ಪಥವೇ ಮೊದಲು ಅಂತ ಬಸವಣ್ಣನವರು ಕೂಡ ತಮ್ಮ ವಚನದೊಳಗೆ ಹೇಳ್ಯಾರ. ಆ ನಿಟ್ಟಿನೊಳಗೆ ಗುರು ಭಾಳ ದೊಡ್ಡ ಮದನ. ಗುರು ಅಂದ್ರೆ ತಾಯಿ, ಗುರು ಅಂದ್ರೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಯಾರಾದ್ರೂ ಇದೇ ಜಗತ್ತಿನೊಳಗೆ ಅದರ ಅಂತಂದರೆ ಗುರುವಿನ ಹೊರತ ಬಂಧುಗಳು ಯಾರೂ ಇಲ್ಲೆಂಬ ಮಾತನ್ನು ಶಾಸ್ತ್ರಕಾರ ಹೇಳ್ತಾರೆ.
ಆ ವಿಚಾರ ಇಟ್ಟುಕೊಂಡು ನಾವು ಜೀವನವನ್ನು ಸಾಗಿಸೋಣ ಎಂಬ ಮಾತನ್ನು ತಿಳಿಸಿ ನೆನಪಿಟ್ಟುಕೊಳ್ರಿ. ರಾವಣನ ಹತ್ರ ಅಧಿಕಾರ ಇತ್ತು, ಐಶ್ವರ್ಯ ಇತ್ತು, ಬಂಗಾರದ ಪಟ್ಟಣ ಇತ್ತು, ದೊಡ್ಡ ದೊಡ್ಡ ಯೋಧರಿದ್ದರು, ಸೈನ್ಯ ಇತ್ತು. ಆದರೂ ಕೂಡ ಯಾಕೆ ಸೋತ? ರಾಮನ ಹತ್ರ ಏನೂ ಇರಲಿಲ್ಲ. ಯಾಕೆ ಸೋತ ಅಂತಂದ್ರೆ ಅವನ ಹತ್ರ ಧರ್ಮ ಇರಲಿಲ್ಲ, ಅದಕ್ಕೆ ಸೋತ. ರಾಮನ ಹತ್ರ ಏನೂ ಇರಲಿಲ್ಲ, ಅವನ ಹತ್ರ 14 ವರ್ಷ ವನವಾಸದೊಳಗೆ ಹೆಂಡತಿ ಕೂಡ ಇರಲಿಲ್ಲ. ಅವನ ಹತ್ರ ಏನೂ ಇಲ್ಲ, ಸೈನ್ಯ ಇರಲಿಲ್ಲ, ಏನೂ ಇರಲಿಲ್ಲ. ಯಾಕೆ ಗೆದ್ದ ಅಂತಂದ್ರೆ ಅವನ ಹತ್ರ ಧರ್ಮ ಇತ್ತು, ಅದಕ್ಕೆ ಗೆದ್ದ. ಅದರ ಸಲುವಾಗಿ ಧರ್ಮದಿಂದ ನಡೆದ್ರೆ ಮಾತ್ರ ಬದುಕಿಗೆ ಒಂದು ದಾರಿ ಸಿಗುತ್ತೆ ಎಂಬ ಮಾತನ್ನು ಹೇಳುವ ಸಲುವಾಗಿ ಪುರಾಣವನ್ನು ಈ ಮಠ ಈಗಿಂದ ಬಂದಿಲ್ಲ, ಸಾವಿರ ವರ್ಷಗಳಿಂದ ಈ ಮಠ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಈ ಮಠ ಮಾಡಿದೆ. ನಮ್ಮ ಲಿಂಗೈಕ್ಯ ಶಾಂತಿವೀರ ಮಳೇಂದ್ರ ಶಿವಾಚಾರ್ಯರು ಕೂಡ ಭಾಳ ದೊಡ್ಡ ಪುರಾಣಿಕರು, ದೊಡ್ಡ ಪ್ರವಚನಕಾರರು, ಕಂಚಿನ ಕಂಠದ ಪರಮ ಪೂಜರು. ಅವರ ಭಾಷಣಕ್ಕೆ ನಿತ್ರ ಎಲ್ಲ ಜಗದೊಳಗೂ ಕೂಡ ತಲೆ ದೂಗ್ತಿದ್ರು. ಅಂಥ ಒಂದು ತಾಕತ್ತಿನ ಸ್ವಾಮಿಗಳು ಯಾರಪ್ಪ ಅಂತಂದ್ರೆ ಲಿಂಗೈಕ್ಯ ಶಾಂತಿವೀರ ಮಳೇಂದ್ರ ಶಿವಾಚಾರ್ಯರು. ಅವರು ಸಾಮಾನ್ಯರಲ್ಲ. ಇವತ್ತು ದಿವಸ ಎಲ್ಲಿ ಹೋದರೂ ಕೂಡ ಮೊದಲ ಮಳೇಂದ್ರ ಶಿವಾಚಾರ್ಯ ಅಪ್ಪವರು ಮಾತಾಡಿದ ಬಳಿಕ ಎಲ್ಲರೂ ಮಾತಾಡ್ತಿದ್ರು. ಅಂಥ ಒಂದು ತಾಕತ್ತಿನ ಮಠ ಇದು ಮಳೇಂದ್ರ ಶಿವಾಚಾರ್ಯ ಮಠ ಅದ. ಈ ಮಠ ಇಷ್ಟೊಂದು ಎತ್ತರಕ್ಕೆ ಹೋಗಬೇಕಾದ್ರೆ ಅವರ ಶ್ರಮ, ಅವರ ಆಶೀರ್ವಾದ ಭಾಳಷ್ಟದ. ತಾವೆಲ್ಲ ಅನ್ಬೋದು, ಈಗ ಮಠ ಭಾಳ ಬೆಳೆದದ, ಅಪ್ಪವ್ರು ಮಾಡ್ಯಾರ, ನಾ ಏನೂ ಮಾಡಿಲ್ಲ, ಹಿಂದೆ ಅವ ಕೂತ್ ಮಾಡ್ಸ್ಯಾನ, ನಾ ಮಾಡಿನ ಹೊರತಾಗಿ ಎಲ್ಲ ಅವನ ಆಶೀರ್ವಾದದ. ಇವತ್ತಿನ ದಿವಸ ಇಷ್ಟೆಲ್ಲ ಮೆರಗು ಬರಬೇಕಾದ್ರೆ ಅವನ ಕೃಪಾ ಅದ. ನೀನೊಲಿದರೆ ಕೊರಡು ಕೊನುಹೋದಯ್ಯ, ನೀನೊಲಿದರೆ ಬರಡು ಹೈನುವುದಯ್ಯ, ನೀನೊಲಿದರೆ ವಿಷಯವು ಅಮೃತವಾಗುವುದಯ್ಯ ಎಂಬ ಮಾತನ್ನು ಹೇಳ್ತಾರ. ಅವನ ಅನುಗ್ರಹ ಇದ್ರೆ ಮಾತ್ರ ಬೇಕಾದ ಮಾಡ್ಲಿಕ್ಕೆ ಸಾಧ್ಯದ ವಿಚಾರ ಸಾಧ್ಯದ ಎಂಬ ಮಾತನ್ನು ಈ ಸಂದರ್ಭದೊಳಗೆ ನಿಮಗೆಲ್ಲ ತಿಳಿಸಿ, ಅದರ ಸಲುವಾಗಿ ಗುರುವಿನ ನಾವು ಮಕ್ಕಳಾಗಿ ಗುರುಗಳ ಬಗ್ಗೆ ವಿಧೇಯಕರಾಗಿ ನಾವು ಜೀವನವನ್ನು ನಡೆಸೋಣ ಎಂಬ ಮಾತನ್ನು ಈ ಸಂದರ್ಭದೊಳಗೆ ನಿಮಗೆಲ್ಲ ತಿಳಿಸಿ, ಈ ವರ್ಷ ಕಾರ್ಯಕ್ರಮ ಭಾಳ ದೊಡ್ಡ ಪ್ರಮಾಣ ಕಾರ್ಯಕ್ರಮವೆಲ್ಲರೂ ಕೂಡ್ಕೊಂಡು ಹಮ್ಮಿಕೊಂಡರ. ಇವತ್ತಿನ ದಿವಸ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರೂ ಕೂಡ ನೀವೆಲ್ಲ ಕೂತು ಮಾಡಬೇಕು. ಇವತ್ತಿನ ದಿವಸ ಅವರೇ ಮಾಡಬೇಕು, ಇವರೇ ಮಾಡಬೇಕಲ್ಲ. ಇವತ್ತಿನ ದಿವಸ ಎಲ್ಲ ಕಾರ್ಯಕ್ರಮಗಳು ಪ್ರತಿಯೊಂದು ಕೂಡ ಇಡೀ ಊರು ಜನ ಕೂಡ್ಕೊಂಡು ನೀವು ಮಾಡಿದ್ರೆ ಮಾತ್ರ ಅದಕ್ಕೆ ಮೆರಗು ಬರೋಕ್ಕೆ ಸಾಧ್ಯತೆ ಎಂಬ ಮಾತನ್ನು ಈ ವೇದಿಕೆ ಮುಖಾಂತರ ತಿಳಿಸಿ, ಇವತ್ತಿನ ದಿವಸ ಇನ್ನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ದೊಡ್ಡ ಕಾರ್ಯಕ್ರಮದಿಂದ ಎಲ್ಲ ಒಂದೇ ಎಲ್ಲರೂ ಒಬ್ಬರೇ ಇಬ್ಬರೇ ಕೂಡ ಆಗಂಗಿಲ್ಲ. ಎಲ್ಲರೂ ಹಂಚಿಕೊಂಡು ಒಂದೊಂದು ಕೆಲಸವನ್ನು ಮಾಡಿದ್ರೆ ಭಾಳಷ್ಟು ಈ ಮೆರಗ ನಮ್ಮ ಊರಿಗೆ ಬರ್ತದೆ, ಮಠಕ್ಕೂ ಕೂಡ ಬರ್ತದೆ ಮಾತನ್ನು ತಿಳಿಸಿ, ಈ ಸಮಾರಂಭಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೆ ಪರಮದಾಳು ಪಾರ್ವತಿ ಪರಮೇಶ್ವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಇವತ್ತಿನ ದಿವಸ ವೇದಿಕೆ ಮೇಲೆ ನಮ್ಮ ಊರಿನ ಗೌಡರಾಗಿರುವಂಥ ಸಂಗ್ರಾಮ್ ಗೌಡರು ಮತ್ತು ಶಿವಪುತ್ರಪ್ಪ ಸಂಗೊಳ್ಗಿ ಅವರು ಮತ್ತು ನಮ್ಮ ಭೀಮರಾಯ್ ಬಳ್ಳೂರಿಗೆ ಅವರು, ಚಂದ್ರಶೇಖರ್ ಕರ್ಜ್ಗೆ ಅವರು, ನಮ್ಮವರಾಗಿರುವಂಥ ಮಳೇಂದ್ರ ಢಾಂಗೆ ಅವರು, ನಮ್ಮ ಚಿದಾನಂದ ಮಠರು, ನಮ್ಮ ಎಸ್ ಎಸ್ ಪಾಟೀಲ್ರು, ನಮ್ಮ ಬಸಣ್ಣ ಗುಣಾರಿಯವರು, ನಮ್ಮ ಗಣೇಶರವರು, ಇವತ್ತಿನ ದಿವಸ ಇವರೇ ಎನ್ನದೆ ಇವರು ರಾಜಶೇಖರ್ ಹಿರೇಮಠ ಅವರು, ಇವತ್ತಿನ ದಿವಸ ಭಾಳ ಜನ ನಮ್ಮ ಸಾವುಕಾರ ಅವರು ಎಲ್ಲರೂ ಇವತ್ತಿನ ದಿವಸ ಬಂದಿದ್ದಾರೆ. ನಮ್ಮ ನಿಜವಾಗಿ ಕೂಡ ಇವತ್ತು ಮಠ ಹ್ಯಾಂಗೆ ಕಾಣ್ತಾ ಇದೆ ಅಂತಂದರೆ ನಿಜವಾಗಿ ಕೂಡ ಕೈಲಾಸ ನೀವು ನೋಡಿಲ್ಲ, ಕೈಲಾಸ ಎಲ್ಲ ಬಂದು ಕುಂತಂದ್ರೆ ಮಳೇಂದ್ರ ಸಂಸ್ಥಾನ ಮಠದೊಳಗೆ ಬಂದು ಕುಂತದಂತ ಇವತ್ತಿನ ದಿವಸ ಭಾಸ ಆಗ್ತಾಯಿದೆ. ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣ ಕಾರ್ಯಕ್ರಮ ತಾವೆಲ್ಲ ಮಾಡಿರಿ. ಎಲ್ಲರೂ ಕೂಡ್ಕೊಂಡು ಒಂದೇ ಮನಸ್ಸಿಂದ ಮಾಡಿದ್ರೆ ಮಾತ್ರ ಆ ದೊಡ್ಡ ಕಾರ್ಯಕ್ರಮ ಆಗ್ಲಿಕ್ಕೆ ಸಾಧ್ಯತೆ ಎಂಬ ಮಾತನ್ನು ಈ ಸಂದರ್ಭದೊಳಗೆ ನಿಮಗೆಲ್ಲ ತಿಳಿಸಿ, ಈ ಸಮಾರಂಭಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೆ ಪರಮದಳ ಪಾರ್ವತಿ ಪರಮೇಶ್ವರು, ಮಳೇಂದ್ರ ಶಿವಾಚಾರ್ಯರು, ಆದಿಶಕ್ತಿ ಜಗನ್ಮಾತೆ ಅಂಬಾ ಭವಾನಿ, ಆ ಭಗವಂತ ತಮಗೆಲ್ಲ ಯಡೂರು ಸಿದ್ಧಲಿಂಗೇಶ್ವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮೆಲ್ಲರಿಗೆ ಬರುವಂಥ ಕಂಟಕಗಳು ದೂರ ಆಗಲಿ, ನಿಮಗೆ ಬರುವಂಥ ಸಂಕಟ ದೂರ ಆಗಲಿ. ನಿಮ್ಮ ಮೇಲೆ ಯಾವತ್ತೂ ಕೂಡ ಮಳೇಂದ್ರ ಶಿವಾಚಾರ್ಯ ಕೃಪೆ ಆಶೀರ್ವಾದ ಯಾವತ್ತೂ ಕೂಡ ಆಗಲಿ ಅಂತ ತಿಳಿಸಿ ನನಗೆ 2 ಮಾತಿಗೆ ವಿರಾಮ ಕೊಡೋಕ್ಕಿಂತ ಮುಂಚೆ ನಾಳಿನ ದಿವಸ ಕರೆಕ್ಟ್ 8:30ಗೆ ಪ್ರಾರಂಭ ಆಗ್ತದೆ, 10:00ಗೆ ಪುರಾಣ ಮುಗೀತದ. ಅದರ ಸಲುವಾಗಿ ನಾಳಿನ ದಿವಸ ಪ್ರತಿಯೊಬ್ಬರು ಕೂಡ ದಿನನಿತ್ಯೊಳಗೆ ಪ್ರತಿನಿತ್ಯ ಕೂಡ ಕಾರ್ಯಕ್ರಮ ತಾವೆಲ್ಲ ಪುರಾಣ ನಿಮ್ಮ ಮಠ ಅದ, ನೀವೆಲ್ಲ ಬರಬೇಕು. ಎಲ್ಲರೂ ಇವತ್ತು ನಾವು ಹೇಳಿದ್ರೆ ಬರಬೇಕಂತ ನೇಮ್ ಇಲ್ಲ,
ಯಾಕಂದ್ರೆ ಮಠ ಯಾವತ್ತೂ ಕೂಡ ಬಾಗಿಲು ತೆರೆದಿರ್ತಾರೆ. ನೀವೆಲ್ಲ ಪ್ರತಿಯೊಬ್ಬರು ಕೂಡ ಇದು ನನ್ನ ಮಠ, ಇದು ನಂದದ, ಅಪ್ಪವ್ರು ನಮ್ಮವ್ರ, ನಾವು ಹೇಳಿ ಬೀಳಿ ಎಲ್ಲರೂ ಕೂಡ್ಕೊಂಡು ನೀವು ಕಾರ್ಯಕ್ರಮ ಮಾಡಿದ್ರೆ ಮಾತ್ರ ನನಗೆ ಅಷ್ಟೇ ಸಂತೋಷ ಆಗಲ್ಲ, ಹಿಂದೆ ಕೂತಂಥ ಮಳೇಂದ್ರ ಶಿವಾಚಾರ್ಯ ಕೂಡ ಭಾಳ ಸಂತೋಷ ಆಗ್ತದೆ ಎಂಬ ಮಾತನ್ನು ಈ ಸಂದರ್ಭದೊಳಗೆ ನಿಮಗೆಲ್ಲ ತಿಳಿಸಿ, ಚಂದ್ರಶೇಖರ್ ಕರ್ಜಿಯವರು ಮಾತು ಹೇಳಿದ್ರು. ಏನಪ್ಪ ಅಂತಂದ್ರೆ ಇನ್ನು ಮುಂದೆ ಪ್ರತಿ ವರ್ಷ ಕೂಡ ದಾಸೋಹ, ದೊಡ್ಡ ಪ್ರಮಾಣ ದಾಸೋಹ ಆಗ್ತಾಯಿದೆ. ಹೋದ ವರ್ಷ ನೀವೆಲ್ಲ ಇವತ್ತಿನ ದಿವಸ ಹೋದ ವರ್ಷ ನೋಡಿದ್ರೆ ನಿಜವಾಗಿ ಕೂಡ 2 ಕಣ್ಣು ಸಾಲರ್ದಂಗೆ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಯಾರು ಮಾಡಿದ್ದಾರೆ ಅಂದರೆ ಎಲ್ಲರೂ ಕೂಡ್ಕೊಂಡು ಆ ಕಾರ್ಯಕ್ರಮ ಮಾಡಿದ್ದಾರೆ. ನಿಜವಾಗಿ ಕೂಡ ನಮಗೆ ಅಷ್ಟೇ ಸಂತೋಷ ಆಗಿಲ್ಲ, ಮಳೇಂದ್ರ ಶಿವಾಚಾರ್ಯರು ಕೂಡ ಭಾಳ ದೊಡ್ಡ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಿರಿ. ಅದರ ಸಲುವಾಗಿ ಈ ವರ್ಷ 30, ಈ ವರ್ಷ ಮುಂದಿನ ವರ್ಷ ಅಂದರೆ ಈ ವರ್ಷ ಮುಂದಿನ ತಿಂಗಳು 14 ತಾರೀಕಿಗೆ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಅದ. ಭಾಳ ಟೈಮ್ ಇಲ್ಲ, ಬರೀ ಒಂದೇ ತಿಂಗಳು ಟೈಮ್ ಅದ ಈ ವರ್ಷ. ಅದ್ರ ಸಲುವಾಗಿ ಪ್ರತಿನಿತ್ಯ ಕೂಡ ದಾಸೋಗಿರೋದ್ರಿಂದ ನಾವೇನು ವಿಚಾರ ಏನು ಹಂಗೆ ಕುಂತು ಟೈಮ್ನೊಳಗೆ ಇಲ್ಲರಪ್ಪ ನಾವು ಒಂದು ದಿವ್ಸದಿಂದ ದಾಸೋಗ ನಾವು ಮಾಡ್ತೀವಿ ಒಂದು 4-5 ಜನ ಒಮ್ಮೆ ಹೇಳಿಬಿಟ್ರು. ಅಂದರೆ ಪ್ರತಿ ವರ್ಷ ಕೂಡ ಈ ವರ್ಷ ಮಾಡಿ ಬಿಡಂಗಿಲ್ಲರಪ್ಪವ್ರೆ, ಕಾಲಾಂತರವಾಗಿ ಪ್ರತಿ ವರ್ಷ ಶ್ರಾವಣ ಮಾಸದೊಳಗೆ ನಮಗೊಂದು ದಿವಸ 11,000 ರೂಪಾಯಿ ನಾವು ಕೊಡ್ತೀವಿ ಪ್ರತಿ ವರ್ಷ. ಆ ದಿವಸ ನಮ್ಮ ಪ್ರಸಾದ ಸೇವೆ ನಮ್ದು ಇರಲಿ ಅಂತ ಈಗಾಗಲೇ ಭಾಳ ಜನ ಒಪ್ಕೊಂಡಿದ್ದಾರೆ. ಯಾರಾದರೂ ಬರ್ಸೋರಿದ್ರೆ ಈ ವರ್ಷ ಕೊಟ್ಟರು ಬರ್ಸಂಗಿಲ್ಲ, ಇನ್ನು ಮುಂದೆ ಪ್ರತಿ ವರ್ಷ ಕೂಡ ಅವ್ರ ಹೆಸರು ದಿವಸ, ಆ ವಾರ, ಆ ತಿಥಿ, ಆ ಒಂದು ದಿವಸ ಪ್ರತಿ ವರ್ಷ ಕೂಡ ಅವ್ರ ಹೆಸರದಿಂದ ದಾಸೋಹ ಆಗ್ತದೆ. ಅದೇ ದಿವಸ ಎಷ್ಟೋ ಜನ ಮಾಡಿದ್ರು ಮಾಡ್ಬೋದು, ಅದೇನು ಸಂಬಂಧ ಇಲ್ಲ. ಆದರೆ ಆ ವಿಚಾರ ಇಟ್ಕೊಂಡು ಇವತ್ತಿನ ದಿವಸ ಈ ವರ್ಷ ಮಾಡಿ ಮುಂದಿಲ್ಲ, ಈ ಪ್ರತಿ ವರ್ಷ ಕೂಡ ಅವ್ರು ಮಾಡಬೇಕಂತ ಸಂಕಲ್ಪವನ್ನು ಇವತ್ತಿನ ದಿವಸ ಅವರು ಕೆಲವೊಂದು ಜನ ಮಾಡಿದ್ದಾರೆ. ಅವರೆಲ್ಲ ಸಂಕಲ್ಪ ಮಾಡಿದ ಬಳಿಕ ಮಾಡ್ರಪ್ಪ ಅಂತ ನಾನು ಹೇಳಿದ್ದೀನಿ. ತಾವೆಲ್ಲ ಯಾರಾದರೂ ಇದ್ದರೆ ಪ್ರತಿ ವರ್ಷ ಕೂಡ ಅವ್ರ ತಂದೆ ಹೆಸರಿಂದ, ತಾಯಿ ಹೆಸರಿಂದ ದಾಸೋಹ. ಇವತ್ತಿನ ದಿವಸ ಜಗತ್ತಿನೊಳಗೆ ಎಲ್ಲ ಸಾಕಂದಿಲ್ಲ ಮನುಷ್ಯ, ಪ್ರಸಾದಕ್ಕೆ ಮಾತ್ರ ಸಾಕಂದದ. ಅದ್ರ ಸಲುವಾಗಿ ಅನ್ನದ ಮುಂದೆ ಅನ್ನಕ್ಕೆ ಬ್ರಹ್ಮ ಅಂತ ಹೇಳ್ಯಾರ, ಅನ್ನ ದೇವರ ಮುಂದೆ ಇನ್ನೊಂದು ದೇವರು ಉಂಟೆ ಎಂಬ ಮಾತನ್ನು ಹೇಳಿದ್ದಾರೆ. ಅದ್ರ ಸಲುವಾಗಿ ಇದು ಅನ್ನಮಯ ಶರೀರದ. ಅದ್ರ ಸಲುವಾಗಿ ಇಲ್ಲಿ ಜನ ಯಾರಾದರೂ ಬಂದು ಪ್ರಸಾದ ಮಾಡಿದ್ರೆ ಅವರ ಪುಣ್ಯನೂ ಕೂಡ ಬರ್ತದೆ. ಇಲ್ಲಿ ಮಠದೊಳಗೆ ಯಾರು ಪ್ರಸಾದ ಮಾಡ್ತಾರೆ ಅವರಿಗೆ ಆಯುಷ್ಯ ಕೂಡ ಹೆಚ್ಚಾಗ್ತದೆ. ಯಾಕಂದರೆ ಇದು ಮಹಾಪ್ರಸಾದದ, ಸಾಮಾನ್ಯ ಪ್ರಸಾದ ಅಲ್ಲ. ಮನೆಯೊಳಗೆ ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿರಿ, ಅಲ್ಲಿ ಸ್ವಾದ ಬರೋಂಗಿಲ್ಲ. ಈ ಮಠದಾಗ ಬಂದು ಕಟ್ಟಿ ರೊಟ್ಟಿ ಊಟ ಮಾಡಿರಿ ಭಾಳ ಸ್ವಾದ ಯಾಕೆ ಬರ್ತದೆ? ಇಲ್ಲಿ ಮಳೇಂದ್ರ ಶಿವಾಚಾರ್ಯ, ಮಳೇಂದ್ರ ಅಪ್ಪಂದು ಆಶೀರ್ವಾದ ಇರ್ತದೆ ನಿಜವಾಗಿ ಕೂಡ. ಅದ್ರ ಸಲುವಾಗಿ ನೀವೆಲ್ಲ ಪ್ರತಿ ವರ್ಷ ಕೂಡ ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿರಿ. ಈ ವರ್ಷ ಕೂಡ ಎಲ್ಲರೂ ಕೂಡ್ಕೊಂಡು ಕಾರ್ಯಕ್ರಮ ಚೆನ್ನಾಗಿ ಮಾಡಿರಿ ಅಂತ ತಮಗೆಲ್ಲ ಆದೇಶಿಸಿ ಆಶೀರ್ವಾದಿಸಿ ನಮ್ಮೆಲ್ಲರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ತಿಳಿಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಭಾಳ ಜನ ಇವತ್ತು ಶ್ರೀಗಿರಿ ಅಪ್ಪ